ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೋಜಾ ಕುಕ್ಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ವೆಜಿಟೇಬಲ್ಲು ಫ್ರೈ ಮಾಡೋದು. ಅಂದರೆ ವೆಜಿಟೇಬಲ್ ಸುಮ್ಮನೆ ಸ್ವಲ್ಪ ಬೇಯಿಸ್ಕೊಂಡು ಫ್ರೈ ಮಾಡಿಕೊಂಡು ಆಮೇಲೆ ಬಂದುಬಿಟ್ಟು ಅನ್ನನೂ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ. ಚಟ್ನಿ ಯಾವ ಥರ ಅಂದರೆ ಬದನೆಕಾಯಿ ಎಲ್ಲ ಸುಟ್ಬಿಟ್ಟು ಚಟ್ನಿ ಮಾಡ್ತಾಯಿದ್ದೀನಿ. ಆಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಮನೆಯಲ್ಲೆಲ್ಲನೂ ತುಂಬ ಮೆಸ್ಸಿ ಆಗಿದೆ. ಅಡುಗೆ ಮಾಡಿಕೊಂಡು ಎಲ್ಲ ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸಿಂಕಲ್ಲಿ ಪಾತ್ರೆ ಐತೆ. ಆಮೇಲೆ ಇಲ್ಲಿ ನೋಡಿ ಅನ್ನ ಮಾಡ್ತಾಯಿದ್ದೀನಿ. ಅನ್ನ ಒಂದು ಕಡೆ ಮಾಡ್ತಾಯಿದ್ರು. ನಾವು ಡಿಪೋ ಅಕ್ಕಿನೇ ಮಾಡೋದು, ಆದರೆ ತುಂಬ ಟೇಸ್ಟಾಗಿರುತ್ತೆ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ತರಕಾರಿ ಎಲ್ಲನೂ ಬೇಯಿಸ್ಕೊತಾ ಇದ್ದೀನಿ. ತರಕಾರಿ ಸುಮ್ಮನೆ ಒಂದು 50% ಅಷ್ಟು ಬೇಯಿಸ್ಕೊಂಡ್ಬಿಟ್ಟು ಮತ್ತು ಅದನ್ನು ಒಗ್ಗರಣೆ ಹಾಕೋದು. ಅಲ್ಲಿ ನೋಡ್ತಾ ಇರ್ಬೋದು ಪಾತ್ರೆ ಎಲ್ಲ ಇತ್ತೆಲ್ಲ ಅದೆಲ್ಲ ಫುಲ್ ತೊಳೆದ್ಬಿಟ್ಟು ಸಿಂಕೆಲ್ಲ ಕ್ಲೀನಾಗಿ ಇದು ಮಾಡಿದ್ದೆ. ಆಮೇಲೆ ನೀರು ಕ್ಯಾನ್ ಕೂಡ ಖಾಲಿಯಾಗೋಗಿತ್ತು. ನೀರು ಕ್ಯಾನೆಲ್ಲ ತೊಳೆದು ಆಮೇಲೆ ಇದು ಮಾಡಿದೆ. ನೋಡಿ ತರಕಾರಿ ಎಲ್ಲ ಬೇಯಿಸ್ಕೊಂಡ್ಬಿಟ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಬೇಯಿಸ್ಕೊತೀನಿ. ಅದನ್ನು ತೆಗೆದು ಎಲ್ಲ ಪಕ್ಕದಲ್ಲಿ ಇಟ್ಕೊತಾ ಇದ್ದೀನಿ. ಆ ಕಡೆ ಒಂದು ಕಡೆ ಅನ್ನ ಕೂಡ ಆಗ್ತಾಯಿದೆ. ನೋಡಿ ಆ ಥರ ಎಲ್ಲ ಇದು ಮಾಡ್ಕೊಂಡು ಇಟ್ಕೊಂಡೆ. ಆಮೇಲೆ ಬಂದುಬಿಟ್ಟು ಇಲ್ಲಿ ಸ್ಟವಲ್ಲಿ ಇದು ಒಲೆ ಇಲ್ಲ ಅಲ್ಲ, ಅದರಲ್ಲಿ ಸ್ಟವ್ ಮೇಲೇ ಈ ಥರ ಮಾಡ್ಕೊತಾ ಇದ್ದೀನಿ. ಒಂಥರ ಗ್ರಿಲ್ ಥರ ಇಟ್ಕೊಂಡು ಅದ್ರ ಮೇಲೆ ಟೊಮೊಟೊ, ಆಮೇಲೆ ಆಲೂಗಡ್ಡೆ, ಆಮೇಲೆ ಬಂದುಬಿಟ್ಟು ಬದನೆಕಾಯಿ ಸುಟ್ಕೊಂಡೆ. ಚೆನ್ನಾಗಿ ಸುಟ್ಬಿಟ್ಟು ಮತ್ತು ಈರುಳ್ಳಿ ಕೂಡ ಸುಟ್ಕೊಂಡೆ. ಈರುಳ್ಳಿ, ಬೆಳ್ಳುಳ್ಳಿ, ಬದನೆಕಾಯಿ ಇರಲಿಲ್ಲ, ಸಾರಿ ಅವತ್ತು ಬದನೆಕಾಯಿ ಇಲ್ಲ. ಆಮೇಲೆ ಇಷ್ಟು ಮಾತ್ರನೇ ಹಾಕ್ಕೊಂಡು ಇಲ್ಲಿ ಒಂದು ಬೆಳ್ಳುಳ್ಳಿ ಇಷ್ಟು ಎಲ್ಲ ಸುಟ್ಕೊಂಡು ಅದೆಲ್ಲ ಹೊಟ್ಟೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡೆ. ಯಾಕಂದರೆ ಬ್ಲಾಕ್ ಆಗಿರುತ್ತಲ್ಲ, ಆಮೇಲೆ ಅದೆಲ್ಲ ಬಿಡಿಸ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡೆ. ಆಮೇಲೆ ನೋಡ್ತಾ ಇರ್ಬೋದು ಅಲ್ಲಿ ಒಂದು ಕಡೆ ರೈಸ್ಗೂ ಆಗ್ತಾಯಿದೆ. ಈ ಥರ ಎಲ್ಲನೂ ಸುಟ್ಕೊಂಡ್ಬಿಟ್ಟು ಆಮೇಲೆ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಇದ್ರಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲನೂ ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ, ಆಲೂಗಡ್ಡೆ, ಟೊಮೊಟೊ, ಆಮೇಲೆ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಜೀರಿಗೆ, ಆಮೇಲೆ ಖಾರದ ಪುಡಿ, ಉಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೇನಾದರೂ ಒಗ್ಗರಣೆ ಹಾಕ್ಕೋಬೇಕು ಅನಿಸಿದ್ರೆ ಒಗ್ಗರಣೆ ಹಾಕ್ಕೊಳ್ಳಿ. ನಾನು ಹಾಕ್ಕೊಂಡಿಲ್ಲ, ಯಾಕಂದರೆ ನಾವು ಆಯಿಲ್ ಏನು ಜಾಸ್ತಿ ತಿನ್ನಬಾರ್ದು ಅಂದ್ಬಿಟ್ಟು ಆ ಥರ ಮಾಡಿಕೊಂಡೆ. ಇದು ಬಿರಿಯಾನಿಗೂ ಚೆನ್ನಾಗಿರುತ್ತೆ ಈ ಚಟ್ನಿ, ಆಮೇಲೆ ಮುದ್ದೆಗೂ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ ಆ ಥರ ಮಾಡಿಕೊಂಡ್ರೆ ಅಂದ್ಬಿಟ್ಟು. ನನಗೆ ತುಂಬ ಇಷ್ಟ. ಈ ಥರ ಜ್ವರ ಎಲ್ಲ ಬಂದಾಗ ಆಮೇಲೆ ಬಾಯಿ ಏನಾದರೂ ಕೆಟ್ಟೋಗಿದ್ರೆ ಆವಾಗ ಆ ಥರ ಚಟ್ನಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದು ನನ್ನ ಫೇವ್ರೇಟು ಆ ಚಟ್ನಿ, ತುಂಬ ಚೆನ್ನಾಗಿರುತ್ತೆ ಅದು. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಬರೀ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಈ ಥರ ಬೇಯಿಸ್ಕೊಂಡು ಇಟ್ಕೊಂಡಿರುತ್ತೆ ವೆಜಿಟೇಬಲ್ಸ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋದಷ್ಟೇ. ಅದ್ರಿಗೆ ಬೇಕಾಗಿದ್ದರೆ ಇದು ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕ್ಕೊಂಡು ಚಾಟ್ ಮಸಾಲ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಆಮೇಲೆ ಆ ಥರ ಮಾಡ್ಕೊಳ್ಳಿ ಅಷ್ಟೇ. ನಾನಿಲ್ಲಿ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಇದು ಖಾರದ ಪುಡಿ ಹಾಕ್ಬಿಟ್ಟೆ. ಅದು ಒಂಥರ ಖಾರ ಆಗೋಗಿತ್ತು. ನಾನು ಫಸ್ಟ್ ಹೆಂಗೆ ಮಾಡಿದ್ನೋ ಹಂಗೆ ಮಾಡಿದರೆ ಚೆನ್ನಾಗಿರ್ತಾಯಿತ್ತು. ನಾನೇನು ಮಾಡಿದೆ ಅಂದರೆ ಖಾರದ ಪುಡಿ ಹಾಕ್ಬಿಟ್ಟು ಗರಂ ಮಸಾಲೆ ಎಲ್ಲ ಹಾಕ್ಬಿಟ್ಟೆ. ತಿನ್ನೋಕ್ಕಾಗಿಲ್ಲ, ಅಂದರೆ ಚೆನ್ನಾಗೇ ಇತ್ತು ತರಕಾರಿ, ತುಂಬ ಖಾರ ಆಗೋಯಿತು. ಇಲ್ಲಿ ನೋಡ್ತಾ ಇರ್ಬೋದು ನಾನು ಗರಂ ಮಸಾಲೆ ಎಲ್ಲ ಹಾಕ್ಬಿಟ್ಟೆ. ಬಟ್ ನೀವು ಆ ಥರ ಮಾಡ್ಕೊಬೇಡಿ, ಬೇಯಿಸ್ಕೊಂಡ್ಬಿಟ್ಟು ಹಂಗೆ ಬೇಕಾದರೂ ಕೂಡ ತಿನ್ಬಿಡಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡು. ಇಲ್ಲ ಅಂದರೆ ನೀವೇನು ಮಾಡ್ತೀರ ಅಂದರೆ ಫ್ರೈ ಮಾಡೋವಾಗ ಪೆಪ್ಪರ್ ಪೌಡರ್, ಸ್ವಲ್ಪ ಚಾಟ್ ಮಸಾಲ, ಉಪ್ಪು ಅಷ್ಟು ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಅದೆಲ್ಲ ತೊಳೆದು ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಹುಣಸೆ ಹಣ್ಣು ಕೂಡ ನೆನೆಸಿಟ್ಕೊಂಡಿದ್ದೀನಿ. ಖಾರದ ಪುಡಿ ಇದು ನಮ್ಮದು ತುಂಬ ಖಾರ ಇದೆ, ಮನೆಯಲ್ಲೇ ಮಾಡ್ಕೊಳ್ಳೋದಲ್ಲ, ಅದಕ್ಕೆ ಇದ್ರಿಗೆ ಮೇಯ್ನ್ ಬೇಕಾಗಿರೋದು ಜೀರಿಗೆ, ಉಪ್ಪು ಅದೆಲ್ಲ ನೋಡ್ತಾ ಇರ್ಬೋದು. ಇಲ್ಲಿ ಕ್ಯಾಮ್ರಾ ಸೆಟ್ ಮಾಡ್ಕೊಳ್ಳೋಕ್ಕಿಲ್ಲ ಅಂದ್ಬಿಟ್ಟು ನಾನು ಈ ಥರ ಇಟ್ಕೊಂಡೆ, ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡು ನಾನೇ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ತೋರಿಸ್ತಾಯಿದ್ದೀನಿ. ಮಿಕ್ಸಿಯಲ್ಲಿ ಹಾಕ್ಕೊತಾ ಇದ್ದೀನಿ ಎಲ್ಲ ಐಟಮ್ಸ್ನ. ಮಿಕ್ಸಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಆಮೇಲೆ ಬೇಕಾದರೆ ಒಗ್ಗರಣೆ ಹಾಕ್ಕೊಳ್ಳಿ, ಅದು ನಿಮ್ಮ ಆಪ್ಷನ್ನು. ನಾನಾದರೆ ಹಾಕ್ಕೊಂಡಿಲ್ಲ, ನಾವು ಹಂಗೆ ತಿಂದೆ ನೋಡಿ. ಆಮೇಲೆ ಹುಣಸೆ ಹಣ್ಣು ಕೂಡ ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ಹಾಕ್ಕೊಳ್ಳಿ, ಅದ್ರ ತಕ್ಕಂಗೆ ಉಪ್ಪು ಕೂಡ ಹಾಕ್ಕೊಳ್ಳಿ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಈ ಚಟ್ನಿನ ಒಂದು 2-3 ದಿವಸ ಆದರೂ ಇಟ್ಕೊಂಡು ತಿಂತೀನಿ. ಅಷ್ಟು ಸ್ವಲ್ಪನೇ ಮಾಡಿದ್ದು, ಆದ್ರೂ ಆ ಥರ ಇಟ್ಕೊಂಡು ತಿಂದೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಉಪ್ಪು ಎಲ್ಲ ಹಾಕ್ಕೊತಾ ಇದ್ದೀನಿ. ಆಮೇಲೆ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಆಮೇಲೆ ಬಿಸಿ ಅನ್ನ ಮಾಡಿಕೊಂಡು ಅದ್ರ ಜೊತೆಗೆ ಮತ್ತು ಈ ಪಲ್ಯನೂ ಹಾಕ್ಕೊಂಡು ತಿಂದೆ. ಚೆನ್ನಾಗಿತ್ತು, ಬಟ್ ಪಲ್ಯ ಬಂದುಬಿಟ್ಟು ಸ್ವಲ್ಪ ಖಾರ ಇತ್ತು. ಅಡ್ಜಸ್ಟ್ ಮಾಡ್ಕೊಂಡು ತಿಂದೆ. ಫಸ್ಟ್ ಟೈಮ್ ಮಾಡಿದಾಗ ಚೆನ್ನಾಗಿತ್ತು ವೆಜಿಟೇಬಲ್ ಫ್ರೈ. ಇದೇ ಥರ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿತ್ತು. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಹೊಸ್ದಾಗಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಬ್ಸ್ಕ್ರೈಬರ್ಸು ಎಷ್ಟು ಜನ ಇದ್ದಾರೆ, ಬಟ್ ವ್ಯೂಸ್ ಮಾತ್ರ ಕಡಿಮೆ ಅಂದರೆ ಕಡಿಮೆ, ತುಂಬ ಕಡಿಮೆ ಬರ್ತಾಯಿದೆ. ವ್ಯೂಸೇ ಬರ್ತಾಯಿಲ್ಲ. ದಯವಿಟ್ಟು ಎಲ್ಲರೂ ಫುಲ್ ವೀಡಿಯೋನ ಲೆಂತಿಯಾಗಿ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿ ರೈಸು, ಅನ್ನ ಹಾಕ್ಕೊಂಡು ಆಮೇಲೆ ಚಟ್ನಿ ಹಾಕ್ಕೊಂಡು ಪಲ್ಯ ಹಾಕ್ಕೊಳ್ತೀನಿ, ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಅಲ್ಲಿ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ನನಗೆ ತುಂಬ ಇಷ್ಟ ಆಯಿತು ಈ ಥರ ಇದು ಮಾಡಬೇಕು ಅಂತ. ಬಟ್ಟು ತಿನ್ನೋದು ಕೂಡ ತೋರಿಸ್ಬೇಕು ಅಂತ ಇಷ್ಟ ಆಗುತ್ತೆ, ಬಟ್ ಇವಾಗೆ ಬೇಡ. ಒಂಥರ ಯಾರಾದರೂ ಏನಾದರೂ ಅನ್ಕೊತಾರೇನೋ ಅಂತ ಒಂಥರ ಬೇಜಾರು ಅಷ್ಟೇ, ಇನ್ನೇನು ಇಲ್ಲ. ಅದನ್ನು ನೀವು ಮಾಡಿ ಅಂದರೆ ಪಕ್ಕ ಟ್ರೈ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಪಲ್ಯ ಹಾಕ್ಕೊಂಡೆ, ಆಮೇಲೆ ಬಂದುಬಿಟ್ಟು ಚಟ್ನಿ ಅನ್ನ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಹೆಂಗೆ ಮಾಡಿದ್ನೋ ಹಂಗೆ ಮಾಡಿದ್ದಕ್ಕೆ ಚೆನ್ನಾಗಿತ್ತು. ಬಟ್ ಈ ಪಲ್ಯ ಮಾತ್ರ ಏನಾಯಿತು ಅಂದರೆ, ನಾನು ಖಾರದ ಪುಡಿ ಗರಂ ಮಸಾಲೆ ಹಾಕಿದ್ದಕ್ಕೆ ತುಂಬ ಖಾರ ಆಗೋಯಿತು, ತಿನ್ನೋಕ್ಕೇ ಒಂಥರ ಆಯಿತು. ನೋಡೋಕ್ಕೆ ಮಾತ್ರ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ತುಂಬ ಚೆನ್ನಾಗಿತ್ತು. ನಮ್ಮ ಚಾನಲ್ನ ಸಪೋರ್ಟ್